ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಗೌರ್ಮೆಂಟ್ ಜಾಬ್ ವರ್ಸಸ್ ಪ್ರೈವೇಟ್ ಜಾಬ್, ಸರ್ಕಾರಿ ನೌಕರಿ ಮತ್ತು ಪ್ರೈವೇಟ್ ನೌಕರಿ ಯಾವುದು ನಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಲೆಜೆಂಡ್ಸ್ ತುಂಬ ಸಾಧನೆ ಮಾಡಿರೋರು ಒಂದು ಮಾತು ಹೇಳ್ತಾರೆ, ನಾವು ಬಡತನದ ಮನೆಯಲ್ಲಿ ಹುಟ್ಟಿರೋದು ನಮ್ಮ ತಪ್ಪಲ್ಲ, ಬಟ್ ನಾವೇನಾದ್ರು ಬಡವರಾಗಿ ಸತ್ತರೆ ಅದು ನಮ್ಮ ತಪ್ಪು ಅಂತ ಲೆಜೆಂಡ್ಸ್ ಹೇಳ್ತಾರೆ. ಎಷ್ಟೊಂದು ಜನ ಇದನ್ನ ಅವ್ರಿಗೆ ಅರ್ಥ ಆಗುವಷ್ಟಲ್ಲೇ 40 ವರ್ಷ 50 ವರ್ಷ ಆಗೇ ಹೋಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ನಾವು ಎಜುಕೇಷನ್ ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋದೇ ನಮಗೆ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ನಾವು ಬಡವರಾಗಿ ಸಾಯಕ್ಕೆ ಕಾರಣ ಏನು? ನಾವು ಮಾಡಿರುವಂಥ ಅಷ್ಟು ಕೆಲಸ ಮಾಡಿರ್ತೀವಿ, ನಾವು ಪ್ರತಿ ದಿವಸ ಎಲ್ಲ ಆಫೀಸ್ಗೆ ಹೋಗಿರ್ತೀವಿ, ಇಲ್ಲ ಬಿಸ್ನೆಸ್ ಮಾಡಿರ್ತೀವಿ, ಏನೋ ಒಂದು ಸಮಸ್ಯೆ ಆಗಿರುತ್ತೆ. ನಮ್ಮ ಜಾತಕದ ಪ್ರಕಾರ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಷ್ಟೊಂದು ಜನ ಏನಾಗುತ್ತೆ ಅಂದರೆ, ಆಫೀಸಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ ಬಿಸ್ನೆಸ್ ಮಾಡ್ಬಿಡೋಣ ಅಂತ ಬಿಸ್ನೆಸ್ ಮಾಡ್ತಿರೋರು ಇನ್ಯಾವುದೋ ಕೆಲಸಕ್ಕೆ ಹುಡ್ಕೋಣ ಅಂತೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಸಕ್ಸಸ್ ಆಗ್ತಿರಲ್ಲ. ಈ ರೀತಿ ಗೊಂದಲದಲ್ಲಿ ಅವನ ಜೀವನವನ್ನೇ 50 ವರ್ಷ 60 ವರ್ಷ ಕಳೆದ್ಬಿಟ್ಟಿರ್ತಾನೆ. ಎಷ್ಟೊಂದು ಜನ ನೋಡಿರ್ಬೇಕು, 60 ವರ್ಷದ ನಂತರನೂ ಅವರು ಕೆಲಸ ಮಾಡ್ತಾನೆ ಇರ್ತಾರೆ, ಬಟ್ ಆದ್ರೂ ಯಾವುದೇ ರೀತಿಯ ಸಕ್ಸಸ್ ಅವ್ರ ಲೈಫಲ್ಲಿ ಬಂದಿರಲ್ಲ. ಅವ್ರು ಕೆಲ್ಸಕ್ಕೆ ಹೋಗ್ತಾರೋ ಬಿಸ್ನೆಸ್ ಮಾಡ್ತಾರೋ ಏನು ಮಾಡ್ತಿದ್ರು ಅವ್ರಿಗೆ ಕ್ಲಾರಿಟಿನೇ ಇರಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಮತ್ತೆ ಆ ಬಂದಿರುವಂತ ಹಣ ನಮ್ಮ ಮನೆಗೆ ಸಾಕಾಗ್ತಿರಲ್ಲ, ಬಟ್ ಜಾಸ್ತಿ ಎಲ್ಲ ಲಾಸ್ ಆಗ್ತಾ ಇದೆ. ಎಷ್ಟೇ ದುಡ್ಡು ಬಂದ್ರೂ ಲಾಸ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ₹1 ದುಡ್ಡು ಉಳಿಯಲ್ಲ. ಇದರಲ್ಲಿ ಶೇರ್ಸ್ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಇದರಲ್ಲಿ 3 ವಿಧ: ಇನ್ವೆಸ್ಟ್ಮೆಂಟ್, ವಿತೌಟ್ ಇನ್ವೆಸ್ಟ್ಮೆಂಟ್ ಮತ್ತೆ ಬ್ರೋಕರೇಜ್. ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಏನು ₹1 ಹಾಕಿ ₹1 ತೆಗಿಯೋದು, ₹100 ಹಾಕಿ ₹100 ತೆಗಿಯೋದು. ನಾನ್ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಕೆಲ್ಸಕ್ಕೆ ಹೋಗೋದು, 8 hours ದುಡಿಯೋದು, ಮನೆಗೆ ಬರೋದು. ಇನ್ನು 3ನೇ ವಿಚಾರ ಬಂದು ಬ್ರೋಕರೇಜ್. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಇವರಿಂದ ಅವ್ರಿಗೆ ಮಾಹಿತಿ ಹೇಳೋದು, ಅವರಿಂದ ಇವ್ರಿಗೆ ಮಾಹಿತಿ ಹೇಳಿ ನೀವು ದುಡ್ಡು ಮಾಡುವಂಥದ್ದು. ಈ 3 ನಮ್ಗೆ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾವು ಟೀನೇಜಲ್ಲೇ ಒಂದು ಫಿಕ್ಸ್ ಮಾಡಬೇಕಾಗುತ್ತೆ. ಟೀನೇಜ್ ಅಂದರೆ ಆಫ್ಟರ್ ನಾವು ಈ 19 25 years ಒಳಗಡೆ ನಮಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಕ್ಕಿದ್ರೆ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ಕೋಬೇಕು ಅಂತ, ಆಗ ನಾನು ಆಗಲೇ ಹೇಳ್ದಂಗೆ ನಾವು ಸಾಯೋ ಟೈಮಲ್ಲಿ ಶ್ರೀಮಂತವಾಗಿ ಸಾಯಬೇಕು ಅಂತ ಹೇಳಿರ್ತಾರಲ್ಲ ಲೆಜೆಂಡ್ಸು, ಅಲ್ಲಿಗೆ ಅದು ಮ್ಯಾಚ್ ಆಗುತ್ತೆ. ಇಲ್ದೋದ್ರೆ ಯಾರೋ ಒಬ್ರು ಹೇಳಿರ್ತಾರದು ಎಲ್ರಿಗೂ ಅನ್ವಯ ಆಗಲ್ಲ. ಅದು ನೀನೇನಪ್ಪ ಸಾಧನೆ ಮಾಡಿಬಿಟ್ಟಿದ್ಯಾ, ನೀನು ಹೇಳ್ತೀಯಾ, ನಮ್ದು ಹಂಗಿಲ್ಲ, ನಮ್ದು ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ನಾವು ಹೇಳ್ತೀವಿ, ಬಟ್ ಗ್ರಹಗತಿಗಳು ಪ್ರತಿಯೊಬ್ಬರಿಗೂ ಒಂದು ದಾರಿ ಕೊಟ್ಟಿರುತ್ತೆ. ಅದು ಯಾವ್ದಾದ್ರು ದಾರಿ, ಅದು ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ನೋಡಿ, ಇವತ್ತು ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಂದಾಗಿ ಎಷ್ಟೊಂದು ಜನ ಗೌರ್ಮೆಂಟ್ ಜಾಬ್ ಅಂತ ಬೀಳ್ತಾರೆ. 1,00,000 ಅಪ್ಲಿಕೇಶನ್ ಹಾಕ್ತೀವಿ ಪ್ರತಿ ವರ್ಷನೂ, 1,500 ಜನ ಇಷ್ಟಕ್ಕೆ ಸಿಗುತ್ತೆ. ಇನ್ನು ಮಿಕ್ಕಿದ್ದು 99 ಲಕ್ಷ ಜನ ಎಲ್ಲಿ ಹೋಗ್ತಾರೋ ಅವರು. ಅಷ್ಟು ಜನಕ್ಕೂ ಗೌರ್ಮೆಂಟ್ ಜಾಬ್ ಸಿಗಕ್ಕಾಗುತ್ತಾ? 1,00,000 ಜನಕ್ಕೂ ಗೌರ್ಮೆಂಟ್ ಜಾಬ್ ಸಿಗಕ್ಕೆ ಚಾನ್ಸಸ್ ಇದೆಯಾ? ಖಂಡಿತ ಇಲ್ಲ. ಅವರೆಲ್ಲ ಎಲ್ಲಿಗೆ ಬರಬೇಕು? ಪ್ರೈವೇಟ್ ಜಾಬಿಗೆ ಬರಬೇಕು. ನಾನು ಪ್ರೈವೇಟ್ ಜಾಬಲ್ಲೂ ಮಾಡಲ್ಲ ಅಂತ ಎಷ್ಟೊಂದು ಜನಕ್ಕೆ ಮನಸ್ಸಲ್ಲಿ ಇರುತ್ತೆ. ನಾನು ಮಾಡಿದ್ರೆ ಲೈಫಲ್ಲಿ ಗೌರ್ಮೆಂಟ್ ಜಾಬೇ ಮಾಡಬೇಕು, ಪ್ರೈವೇಟ್ ಹೋಗಲ್ಲ ಅಂತ ಏನು ಮಾಡ್ತಾರೆ ಅವರು? ಸಡನ್ ಆಗಿ ಬಿಸ್ನೆಸ್ಗೆ ಬಂದ್ಬಿಡ್ತಾರೆ, ದುಡ್ಡು ಹಾಕಿ ದುಡ್ಡು ತೆಗೆದುಬೋಣ ಅಂತ. ಅಲ್ಲಿ ಲಾಸ್ ಆಗ್ತಾರೆ. ಗೌರ್ಮೆಂಟ್ ಜಾಬ್ ಅವ್ರಿಗೆ ಸಿಗಲ್ಲ, ಪ್ರೈವೇಟ್ ಜಾಬು ಇವ್ರು ಹೋಗಲ್ಲ, ಬಿಸ್ನೆಸ್ಸು ಇವ್ರು ಕೈ ಹಿಡಿಯಲ್ಲ. ಈ ರೀತಿ ಆಗ್ತಾ ಇರುತ್ತೆ ಪ್ರತಿಯೊಬ್ರಿಗೂ. ಇವತ್ತು ನಾನು ಹೇಳುವಂಥದ್ದು, ನೀವೇನಾದರೂ ಇನ್ನೂ ಸ್ವಲ್ಪ 50 ಒಳಗಡೆ ಇದ್ದರೆ, ನಾವೇನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ಅಂದರೆ, ಫಸ್ಟು ನಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ವೋ ಅನ್ನೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಸಿಂಪಲ್ ಆಗಿ ನೀವೇ ಹಾಕೋಬೋದು. ನಿಮ್ಮ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡ್ರೆ ಒಂದು ಸಿಂಪಲ್ಲು ಕೆಲವೊಂದು 5-6 ರೆಮಿಡೀಸ್ ಇರುತ್ತೆ, ಅದರಲ್ಲಿ ಡೆಪ್ತಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ನಿಮ್ಗೆ ಏನಾದ್ರು ಇದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಿಂಹ ರಾಶಿ ಮತ್ತು ಕರ್ಕಾಟಕ ರಾಶಿ ಎಲ್ರಿಗೂ ಗೊತ್ತಿರುವಂಥದ್ದು. ಸಿಂಹ ರಾಶಿಲೇ ಸೂರ್ಯ ಇದ್ರೆ ಮತ್ತೆ ಕರ್ಕಾಟಕ ರಾಶಿಲಿ ಏನಾದ್ರು ಚಂದ್ರ ಇದ್ರೆ
ಒಂದು 30% ಗೌರ್ಮೆಂಟ್ ಜಾಬ್ ನಿಮಗೆ ಇರುತ್ತೆ ಅನ್ನೋದು ಇಂಡಿಕೇಶನ್ಸ್ ಆಗುತ್ತೆ. ಇದೊಂದು ವಿಚಾರ. ಅಥವಾ ನೀವು ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಗೌರ್ಮೆಂಟ್ ಇಂದ ಕಾಂಟ್ರಾಕ್ಟ್ ಬರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅಥವಾ ಏನಾದ್ರು ಅದ್ಲು ಬದಲು ಆಗಿದ್ರೆ, ಕರ್ಕಾಟಕ ರಾಶಿಯಲ್ಲಿ ಏನಾದ್ರು ಸೂರ್ಯ ಕೂತಿದ್ರೆ, ಸಿಂಹ ರಾಶಿಯಲ್ಲಿ ಚಂದ್ರ ಬಂದು ಕೂತಿದ್ರು ಕೂಡ ನಿಮಗೆ ಸ್ವಲ್ಪ 30% ಗೌರ್ಮೆಂಟ್ ನೌಕರಿ ಸಿಗೋ ಚಾನ್ಸಸ್ ಇಂದ ಡೈರೆಕ್ಟ್ ನಾವು ಹೇಳ್ಬೋದು. ಇನ್ನು ನಾವು ಮೂರನೇ ವಿಚಾರ, ಇದರಲ್ಲಿ ಡೆಪ್ತಲ್ಲಿ ನಾವು ಹೋಗಿ ನೋಡ್ತೀವಿ. ನಿಮ್ಮ ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ, ಅಲ್ಲಿ 6ನೇ ಮನೆ ಯಾವ್ದು ನಡೀತಾ ಇದೆ, ಮತ್ತೆ 10ನೇ ಮನೆ ಯಾವ್ದಿದೆ, 11ನೇ ಮನೆ ಯಾವ್ದಿದೆ ಅಂತ ಡೆಪ್ತಲ್ಲಿ ಹೋಗಿ ಅದು ಫೈನಲ್ ಆಗಿ ಚೆಕ್ ಮಾಡಬೇಕು. ನಿಮ್ಮ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ಇದೆಯೋ ಇಲ್ವೋ, ಅಥವಾ ಸೂರ್ಯ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ, ಚಂದ್ರನ ನಕ್ಷತ್ರ ಯಾವುದು ಅಂತ ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ದಶದಲ್ಲಿ 1, 6, 10, 11 ಕಾಂಬಿನೇಷನ್ಸ್ ಇದ್ರೆ ಗೌರ್ಮೆಂಟ್ ಜಾಬ್ ಸಿಗೋದು ತುಂಬಾ ಈಸಿ ಇರುತ್ತೆ. ನೀವೇನಾದ್ರು ಒಂದು ಅಪ್ಲಿಕೇಶನ್ ಹಾಕ್ತೀರಿ, ಎಷ್ಟೊಂದು ಜನಕ್ಕೆ 20 ವರ್ಷಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ಟಿರುತ್ತೆ, ಒಂದೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಿಕ್ಬಿಟ್ಟಿರುತ್ತೆ. ಯಾಕಂದ್ರೆ ಅವ್ರಿಗೆ ಸ್ಟ್ರಾಂಗ್ ಆಗಿರುತ್ತೆ, ಸೂರ್ಯ ಸ್ಟ್ರಾಂಗ್ ಆಗಿರುತ್ತೆ. ಅಥವಾ ಸೂರ್ಯನೇ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ, ಯಾವುದೇ ಗ್ರಹ ಆಗಲಿ ಆ ನಕ್ಷತ್ರ ಮತ್ತೆ ಉಪನಕ್ಷತ್ರ ಅಂತ ನೋಡ್ತೀವಿ, ಸಬ್ಲಾಡ್, ಅಲ್ಲೇನಾದ್ರು ತುಂಬಾ ಸ್ಟ್ರಾಂಗ್ ಆಗಿದ್ರೆ, ಮತ್ತೆ ನೀವು ಎಕ್ಸಾಮ್ ಬರೆಯೋ ಟೈಮಿಂಗ್ಸ್ ಅಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಏನಾದ್ರು 1, 6, 10, 11 ಕಾಂಬಿನೇಷನ್ಸ್ ಇದ್ರೆ ನಿಮ್ಗೆ ಫೈನಲ್ ಆಗಿ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ. ಸರ್ ನನಗೆ ಗೌರ್ಮೆಂಟ್ ಜಾಬ್ ಇಲ್ಲ, ಯಾರು ಪ್ರೈವೇಟ್ ಹೋಗೋಣ ಅಂತಂದ್ರೆ ನಿಮ್ಗೆ ಕಾಂಬಿನೇಷನ್ ಅಲ್ಲಿ ಸೇಮ್ ಕಾಂಬಿನೇಷನ್ 11ನೇ ಮನೆ ಇರಬೇಕು. ಪ್ರೈವೇಟ್ ಅಲ್ಲಿ ನೋಡಿ, ಈಗ ನಾವು ಪ್ರೈವೇಟ್ ಜಾಬ್ಗೆ ಹೋಗ್ಬೇಕು, 8ನೇ ಮನೆ ಇರುತ್ತೆ, 12ನೇ ಮನೆ ಇರುತ್ತೆ ಅಂತ ಅನ್ಕೊಳ್ಳಿ. 8 ಮತ್ತೆ 12 ನೀವು ಗೌರ್ಮೆಂಟ್ ಜಾಬ್ಗೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಲಾಸ್ ಮಾಡ್ತಿರ್ತಾರೆ. 8ನೇ ಮನೆ 12ನೇ ಮನೆ ಏನ್ ಮಾಡುತ್ತೆ ಅಂದ್ರೆ, ಇದು ಯಾರಾದ್ರೂ ಬಂದು ನಿಮ್ಗೆ ದುಡ್ಡು ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ನಿಮ್ಗೆ ಕೊಡಿಸ್ತೀವಿ ಮಾಡಿಸ್ತೀವಿ ಅಂತ, ನೀವು ಸಡನ್ ಆಗಿ ಕೊಡ್ತೀರಾ, 12ನೇ ಮನೆ ವ್ಯಯ ಆಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಆ ದುಡ್ಡು ಹಾಕಿರುವಂತದ್ದು ಬರಲ್ಲ, ಮತ್ತೆ ಸ್ಟ್ರಕ್ ಆಗುತ್ತೆ. ಕಾಂಬಿನೇಷನ್ ಅಲ್ಲಿ 8 and 12 ಕಾಂಬಿನೇಷನ್ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಬೆಸ್ಟ್ ಏನಪ್ಪಾ ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋದು ಉತ್ತಮ. ಮತ್ತೆ ನಾನು ಆಗ್ಲಿ ಅಂದೆ, ಈ ಬ್ರೋಕರೇಜ್ ಮಾಡೋದು ಅಂತದ್ದು, ಈ ಬ್ರೋಕರೇಜ್ ಮಾಡುವಂತವ್ರಿಗೆ ಕಾಂಬಿನೇಷನ್ ಅಲ್ಲಿ 3ನೇ ಮನೆ, 4ನೇ ಮನೆ ಮತ್ತು 11ನೇ ಮನೆ ಇದ್ರೂ ಸಾಕು. ಯಾಕಂದ್ರೆ 3ನೇ ಮನೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಲು, 4ನೇ ಮನೆ ಮತ್ತು 11ನೇ ಮನೆ ಲಾಭಸ್ಥಾನ ಆಗಿರುತ್ತೆ. ಕಾಂಬಿನೇಷನ್ ಅಲ್ಲಿ 3, 4, 11 ಇದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅವರು ಮಾಡ್ಕೊಳ್ಬಹುದು. 3, 4, 11 ಕಾಂಬಿನೇಷನ್ಸ್ ಇದ್ರೆ ಈಸಿಯಾಗಿ ಮಾಡ್ಬೋದು. ಮೇನ್ ಆಗಿ ನಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾನೆ ಇರ್ತಾರೆ, ಕಾಂಬಿನೇಷನ್ಸ್ ಅಲ್ಲಿ ನಮಗೆ ದಶಾಭುಕ್ತಿ ಇದೆಯಾ ಅಂತ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಲಿ ಏನಾದ್ರೂ ಆಗ್ಲೇ ಹೇಳ್ದಂಗೆ 8 to 12 ಇದ್ರೆ ಯಾವುದೇ ಕಾರಣಕ್ಕೂ ನೀವು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕದೇ ದೊಡ್ಡ ತಪ್ಪಾಗುತ್ತೆ. ಯಾಕಂದ್ರೆ ನಾವು ಹಾಕಿ 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 ತುಂಬಾ ಡಿಪ್ರೆಸ್ ಆಗ್ತೀವಿ. ಈ ಕಡೆ ಈ ಪ್ರೈವೇಟ್ ಜಾಬು ಮಾಡಲ್ಲ, ಈ ಕಡೆ ಗೌರ್ಮೆಂಟ್ ಜಾಬು ಸಿಗಲ್ಲ. ಎಷ್ಟೊಂದು ಜನ ಅವರ ಲೈಫ್ನೇ ಸ್ಪಾಯ್ಲ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾರಿಗೆ ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುತ್ತೆ ಕಾಂಬಿನೇಷನ್ ಅಲ್ಲಿ, ಅವ್ರಿಗೆ ಏನಾದ್ರೂ ಇಲ್ಲಿ 11ನೇ ಮನೆ ಇದ್ದು 12ನೇ ಮನೆ ಇಟ್ಟಾಗುತ್ತೆ ಅಂತ ಅನ್ಕೊಳ್ಳೋಣ. ಇವರು ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಏನಾದ್ರೂ ವರ್ಕ್ ಮಾಡಿದ್ರೆ ನಂಬರ್ 1 ಪೊಸಿಷನ್. ಉದಾಹರಣೆಗೆ ಇವ್ರೇನಾದ್ರೂ 10,000 ದುಡಿದ್ರೆ ತಿಂಗಳಿಗೆ ಇವರು 1 ಲಕ್ಷ ದುಡಿತಾರೆ. ಈ ರೀತಿ ಕಾಂಬಿನೇಷನ್. ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರ ತುಂಬಾ ಸೀಕ್ರೆಟ್. ನಾವ್ ಏನಂದ್ರೆ ತಲೆ ತುಂಬಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅವರೇ ತುಂಬಾ ಫೇಮಸ್ ಆಗ್ತಾರೆ, ಅವರೇ ತುಂಬಾ ಅರ್ನ್ ಮಾಡ್ತಾರೆ ಅಂತ. ಆ ರೀತಿ ಏನಿಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರೂ 12ನೇ ಮನೆ ಅಥವಾ 3ನೇ ಮನೆ ಅದ್ರ ಜೊತೆ 9ನೇ ಮನೆ ಏನಾದ್ರೂ ಆಡ್ ಅಪ್ ಆದ್ರೆ ನೀವು ವಿದೇಶದಲ್ಲಿ ಇರ್ತೀರಾ. ಇಲ್ಲಿ ಗೌರ್ಮೆಂಟ್ ಜಾಬ್ ಅವ್ರು ಏನ್ 1 ಲಕ್ಷ ದುಡಿತಿರ್ತಾರೆ, ನೀವು ತಿಂಗಳಿಗೆ 10 ಲಕ್ಷ ದುಡಿತಾ ಇರ್ತೀರಾ. ಇದನ್ನ ನೀವು ತಿಳ್ಕೊಳ್ಬೇಕು. ಇದನ್ನೆಲ್ಲ ನಾವು ತಿಳ್ಕೊಂಡಾಗ್ಲೇ ನಾವು ಈ ರಿಟೈರ್ಡ್ ಟೈಮ್ಸ್ ಅಲ್ಲಿ ನಾವು ಆಗ್ಲೇ ಹೇಳ್ದಂಗೆ ಸಕ್ಸಸ್ಫುಲ್ ಮ್ಯಾನ್ ಆಗಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಲೈಫ್ ಲಾಂಗ್ ಈಗ ಗೌರ್ಮೆಂಟ್ ಅವರೇನೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿರ್ತಾರೆ, 40 ಇರೋದು 45, 45 ಇರೋದು 50. ನಾವು ಅದೇ ಕಾನ್ಸಂಟ್ರೇಟ್ ಮಾಡಿ ಅಪ್ಲಿಕೇಶನ್ ಆಗ್ತಾ ಇದ್ರೆ ನಮ್ಗೆ ಯಾವುದೇ ರೀತಿಯ ಸಕ್ಸಸ್ಫುಲ್ ಇರಲ್ಲ. ನಿಮ್ಗೆ ಪ್ರೈವೇಟ್ ಜಾಬ್ ಯಾವಾಗ್ಲೂ ನಾವು ಗೌರ್ಮೆಂಟ್ ಜಾಬ್ನ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡ್ಕೊಳ್ಬೇಕು. ಪಾರ್ಟ್ ಎನ ಮರ್ತ್ಬೋಣ, ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕಿ ಬಿಟ್ಬೋಣ.
ನಮ್ಮ ಕಾನ್ಸಂಟ್ರೇಷನ್ ಯಾವಾಗ್ಲೂ ಪ್ರೈವೇಟ್ ಜಾಬಲ್ಲಿ ಇರಬೇಕು. ಮತ್ತು ಮಲ್ಟಿನ್ಯಾಷನಲ್ ಕಂಪ್ನಿ ಎಲ್ಲಿ ಸಿಗುತ್ತೆ ಮತ್ತು ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದೇನಾದರೂ ಇದ್ದರೆ 11ನೇ ಮನೆ ಏನಾದರೂ ಇಟ್ಟಾದರೆ ನಾವು ಇನ್ವೆಸ್ಟ್ಮೆಂಟ್ಗೆ ನಾವು ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅದರಿಂದ ರಿಟರ್ನ್ಸ್ ಬರುತ್ತೆ ಅಂತ. ಇಲ್ವಾ ಕಾಂಬಿನೇಷನಲ್ಲಿ ಬರೀ 8, 12 ಇದೆಯಾ, ನೀವು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅಥವಾ ಬರೀ 6ನೇ ಮನೆ ಏನಾದರೂ ಇಟ್ಟಾಗಿದೆಯಾ, ನೀವು ಬರೀ ಜಾಬ್ ಓರಿಯೆಂಟೆಡ್, ಕೆಲ್ಸಕ್ಕೆ ಹೋಗೋ ಮನೆಗೆ ಬಾ, ಕೆಲ್ಸಕ್ಕೆ ಹೋಗು ಮನೆಗೆ ಬಾ, ಈ ರೀತಿ ಪ್ರತಿಯೊಂದಕ್ಕೂ ಒಂದು ನಮ್ಮ ಜಾತಕದಲ್ಲಿ ಇಂಡಿಕೇಶನ್ಸ್ ಇರುತ್ತೆ. ನೀನು ಏನು ಮಾಡಬೇಕು ಫ್ಯೂಚರಲ್ಲಿ, ಬಿಸ್ನೆಸ್ ಮಾಡಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ, ಅಥವಾ ಏನಾದರೂ ಈ ರೀತಿ ಬ್ರೋಕರೇಜ್ ಸಿಸ್ಟಮಲ್ಲಿ ಮಾಡಿ ನೀನು ದುಡ್ಡು ಮಾಡಬೇಕಾ ಅನ್ನೋದು ಪ್ರತಿಯೊಂದೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಮಗೆ ಸೂರ್ಯ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಗೌರ್ಮೆಂಟ್ ನೌಕರಿ ನಿಮ್ಮ ಹಸ್ತ ಸಾಮುದ್ರಿಕಲ್ಲೂ ನಾವು ನೋಡ್ತೀವಿ. ಬಟ್ ಏನಪ್ಪ ಅಂದರೆ ನಿಮ್ಮ ಸೂರ್ಯನ ಬೆರಳು ಅಲ್ಲಿ ಒಂದು ಸ್ಟ್ರಾಂಗ್ ಲೈನ್ ಹೋಗಿರ್ಬೇಕು. ಸ್ಟ್ರಾಂಗ್ ಲೈನ್ ಇದ್ದರೆ ಅದು ನಿಮಗೆ ಗೌರ್ಮೆಂಟ್ ನೌಕರಿ ತುಂಬ ಚೆನ್ನಾಗಿದೆ ಅಂತ. ಬುಧನೂ ಅಷ್ಟೇ, ನಿಮ್ಮ ಜಾತಕದಲ್ಲಿ ಏನಾದ್ರು ಬುಧ ವಕ್ರಿ ಆಗಿದ್ರೆ ತುಂಬ ಉತ್ತಮ. ನೋಡಿ, ಯಾವುದೇ ಒಂದು ಜಾತಕದಲ್ಲಿ ಬುಧ ವಕ್ರಿ ಆದ್ರೂ ತುಂಬ ಒಳ್ಳೆಯದೇ. ಇದ್ರ ಜೊತೆಗೆ ಬುಧ ಏನಾದರೂ 11ನೇ ಮನೆಯಲ್ಲಿದ್ದರೆ ತುಂಬಾನೇ ಕೋಟ್ಯಾಧೀಶ್ವರ ಇರ್ತಾರೆ. ಬಟ್ ಏನಂದ್ರೆ 8 ಮತ್ತು 12ನೇ ಮನೆಯಲ್ಲಿದ್ರೆ ಯಾವುದೇ ಗ್ರಹ ಇರಲಿ, ನವಗ್ರಹಗಳಲ್ಲಿ 9 ಗ್ರಹಗಳು ಸ್ವಲ್ಪ ಕಿರಿಕಿರಿ. ನೀವು ಒಂದು ಸಣ್ಣ ರೆಮಿಡೀಸ್ ಏನು ಮಾಡ್ಕೋಬೇಕು ಅಂದರೆ, ಬುಧ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಪಾದರಸ, ಅಂದರೆ ಬೆಳ್ಳಿ ಥರಾನೇ ಇರುತ್ತೆ, ಪಾದರಸವನ್ನು ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಇಟ್ಕೊಂಡ್ರೆ ಈ ಬುಧನ ತತ್ವಗಳು ನಿಮಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಹಸ್ತ ಸಾಮುದ್ರಿಕದಲ್ಲೇ ನೋಡ್ಕೋಬಹುದು, ಈ ಕೊನೆ ಬೆರಳಿದೆಯಲ್ಲ, ಒಂದು ಸ್ಟ್ರಾಂಗ್ ಲೈನ್ ಇರಬೇಕು. ಇಲ್ಲಿ ಒಂದು ಲೈನ್ಸ್ ಇದ್ರೆ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ಅರ್ಥ. ಹಸ್ತ ಸಾಮುದ್ರಿಕ ಏನಂದ್ರೆ ಇಂಡಿಕೇಶನ್ಸ್ ಅಷ್ಟೇ. ಬಟ್ ನಿಮಗೆ ನಿಜವಾಗ್ಲೂ ಯಾವಾಗ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದ್ರೇನೆ ಗೊತ್ತಾಗೋದು ಅದು ಯಾವಾಗ ಇಂಡಿಕೇಶನ್ಸ್ ಆಗುತ್ತೆ ಅಂತ. ಈ ರೀತಿ ಯಾರುವೆ ಬುಧ ಗ್ರಹ ಏನಾದ್ರೂ ನಾವು ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀವಿ, ಬುಧ ಏನಾದ್ರೂ ನೀಚ ಸ್ಥಾನದಲ್ಲಿದ್ರೆ 8ನೇ ಮನೆ 12ನೇ ಮನೆ ಸ್ವಲ್ಪ ಏನೇ ಬಿಸ್ನೆಸ್ ಮಾಡಿದ್ರು ನೀವು ಅದು ಸಕ್ಸಸ್ಫುಲ್ ಆಗ್ತಿರಲ್ಲ. ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡ್ಲೇಬೇಕು. ಯಾವುದೇ ದಶ ಆಗಿರ್ಲಿ, ಈ ದಶೆಗಳು ಸ್ಟ್ರಾಂಗ್ ಆಗಿದ್ರೆ, ನೀವು ಕೆಲ್ಸಕ್ಕೆ ಹೋಗುವಂಥ ಟೈಮಲ್ಲಿ ಸೂರ್ಯ ದಶ ಸ್ಟ್ರಾಂಗ್ ಆಗಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಥವಾ ನಿಮ್ಮ ಜಾತಕದಲ್ಲಿ ಬುಧ ದಶ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ಮತ್ತೆ ತುಂಬಾ ಕ್ಯಾಲ್ಕುಲೇಟಿವ್ ಕೂಡ ಆಗಿರ್ತೀರಾ. ಬಟ್ ಬುಧಂದ ಒಂದು ಕೆಟ್ಟ ಇದು ಏನಪ್ಪಾ ಅಂದ್ರೆ ಸೆಲ್ಫಿಶ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಾರೆ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡು ಅಂತ ಹೇಳ್ತಾರೆ, ಹೊರತು ಸ್ವಲ್ಪ ಬುದ್ಧಿ ಉಪಯೋಗಿಸು ಅಂತ ಯಾರು ಹೇಳಲ್ಲ. ಅದಕ್ಕೆ ಗುರುಗೂ ಮತ್ತೆ ಬುಧನಿಗೂ ಏನಕ್ಕಾಗಲ್ಲ ಅಂದ್ರೆ, ಗುರು ಬಂದು ಜ್ಞಾನಕಾರಕ, ಬುಧ ಬರೀ ಬುದ್ಧಿ ಕ್ಯಾಲ್ಕುಲೇಟಿವ್. ಇವ್ ನನಗೆ ಕೊಟ್ರೆ ನಾನು ಇವನ್ಗೇನು ಕೊಡಬೇಕು, ಈ ರೀತಿ ಕ್ಯಾಲ್ಕುಲೇಟಿವ್ ಇರುತ್ತೆ ಬುಧನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ. ಸೊ ನೆಕ್ಸ್ಟ್ ನಾನು ಬುಧಂದೇ ಒಂದು ಇದು ಮಾಡಬೇಕಾದ್ರೆ, ಎಪಿಸೋಡ್ ಮಾಡಬೇಕಾದ್ರೆ ಬರೀ ಬುಧನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ಬಟ್ ಬುಧ ಏನಪ್ಪ ಅಂದ್ರೆ ಫುಲ್ ಕ್ಯಾಲ್ಕುಲೇಟಿವ್, ಎಷ್ಟು ಕೊಡಬೇಕು ಏನು ಕೊಡಬೇಕು ಅಷ್ಟೇ ಕೊಡುವಂಥದ್ದು. ನಿಮ್ಮ ಜಾತಕದಲ್ಲಿ ಏನಾದರೂ ಬುಧ ಏನಾದರೂ 2ನೇ ಮನೆ 7, 9, 11ನೇ ಮನೆ ಇದೆ, ತುಂಬಾ ನೀವು ರಿಚೆಸ್ಟ್ ಪರ್ಸನ್ ಆಗಿರ್ತೀರಾ. ಕೋಟಿ ಕೋಟಿ ಕೊಡ್ತಾರೆ ಬುಧ, ಯಾಕಂದ್ರೆ ತುಂಬಾ ಕ್ಯಾಲ್ಕುಲೇಟಿವ್. ಅವನಂತೂ 1 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕೆ ಬಿಡಲ್ಲ. ಈ ರೀತಿ ಅದು ಬುಧ ದಶನೇ ನಡೀತಾ ಇದ್ರೆ ಇನ್ನ ತುಂಬಾ ಉತ್ತಮವಾಗಿ ಇರುವಂಥದ್ದು. ಇಷ್ಟು ವಿಚಾರ. ಏನಪ್ಪಾ ಅಂದ್ರೆ ಮೇನ್ ಆಗಿ ಗೌರ್ಮೆಂಟ್ ಜಾಬ್ನ ಯಾವಾಗ್ಲೂ ಪಾರ್ಟ್ ಎ ಅಂತ ಇಟ್ಕೊಳ್ಳಿ, ಪ್ರೈವೇಟ್ನ ಪಾರ್ಟ್ ಬಿ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಪಾರ್ಟ್ ಎ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ನಮ್ಮ ಲೈಫೇ ಸ್ಪಾಯ್ಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಷ್ಟೊಂದು ಜನ ಈಗ ಕೇಳಿ ನನಗೆ, ಸರ್ ಗೌರ್ಮೆಂಟ್ ಜಾಬ್, ಎಲ್ಲರೂ ಕೇಳಿ ಒಂದೇ ಮಾತು, ಸರ್ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ಯಾಕಂದ್ರೆ ಅವ್ರ ಜಾತಕದಲ್ಲಿ ಪ್ರೈವೇಟ್ ಜಾಬ್ ತುಂಬಾ ಉತ್ತಮವಾಗಿರುತ್ತೆ, ಅವ್ರಿಗೆ ಫಾರಿನ್ ಆಪರ್ಚುನಿಟಿ ಸಿಕ್ಕಿದ್ರೂ ಎಷ್ಟೊಂದು ಜನ ಹೋಗಿರಲ್ಲ. ಇದು ಅವರೇ ಮಾಡ್ಕೊಂಡಿರುವಂತ ದೋಷ. ಇದು ಜಾತಕದಲ್ಲಿ ದೋಷ ಇರಲ್ಲ, ನಾವೇ ಮಾಡ್ಕೊಂಡಿರುವಂಥದ್ದು ದೋಷ. ಇದಿಷ್ಟು ವಿಚಾರ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ವಿಚಾರ. ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಕಾಂಬಿನೇಷನ್ಸ್ ಅಲ್ಲಿ ಎಲ್ಲಿದೆ, ಸೂರ್ಯ ಆಗ್ಲಿ ಬುಧ ಆಗ್ಲಿ ಮತ್ತೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅಂತ ನಿಮ್ಮ ಜಾತಕದಲ್ಲೇ ನೋಡ್ಕೊಳ್ಳಿ. ಮತ್ತೆ ನಾವು ಗೌರ್ಮೆಂಟ್ ಜಾಬ್ ಹೋಗ್ಬೇಕಾ, ಪ್ರೈವೇಟ್ ಜಾಬ್ ಹೋಗ್ಬೇಕಾ, ಅಥವಾ ಬ್ರೋಕರೇಜ್ ಏನಾದ್ರು ಮಾಡ್ಬೇಕನ್ನೋದು ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜಾತಕದ ಅನುಸಾರವಾಗಿ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸು ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಚಾನಲಲ್ಲಿ ಯಾವುದೇ ರೀತಿಯ ಈ ರೀತಿ ದೋಷ ಕಾಟ ಎದುರಿಸುವಂಥದ್ದು ಇರಲ್ಲ.
ಏನು ಇನ್ಫಾರ್ಮೇಷನ್ಸ್ ಬೇಕು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.